ಜಮ್ಮು ಕಾಶ್ಮೀರದಲ್ಲಿ ನರರಾಕ್ಷಸ ಉಗ್ರರ ಗುಂಡಿನ ದಾಳಿಯಲ್ಲಿ ನಮ್ಮ ಕನ್ನಡಿಗರು ಬಲಿಯಾಗಿದ್ದಾರೆ. ಬೆಂಗಳೂರು ನಿವಾಸಿ ಭರತ್ ಭೂಷಣ್ ಸಹ ಸಾವನ್ನಪ್ಪಿದ್ದು ಇಡೀ ಕುಟುಂಬದಲ್ಲಿ ಶೋಕ ಆವರಿಸಿದೆ. ಈ ಭೀಕರ ನರಮೇಧಕ್ಕೆ ಬಲಿಯಾಗಿದ್ದ ಭರತ್ ಹಿನ್ನೆಲೆ ಏನು, ಮೃತದೇಹ ಯಾವಾಗ ಕುಟುಂಬಸ್ಥರಿಗೆ ತಲುಪುತ್ತೆ, ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಣಿವೆನಾಡಲ್ಲಿ ಹೇಡಿ ಉಗ್ರರ ನೀಚ ಕೃತ್ಯಕ್ಕೆ ಕನ್ನಡಿಗರು ಬಲಿ. ಮನೆಯಲ್ಲಿ ಶೋಕಾಚರಣೆ, ಮುಗಿಲು ಮುಟ್ಟಿದ ಆಕ್ರಂದನ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಬೆಂಗಳೂರು ನಿವಾಸಿ ಭರತ್ ಭೂಷಣ್ ಸಾವನ್ನಪ್ಪಿದ್ದಾರೆ. ನಗರದ ಮತ್ತಿಕೆರೆಯ ಗೋಕುಲ ನಿವಾಸಿ ಭರತ್ ಭೂಷಣ್ ಏಪ್ರಿಲ್ 18ರಂದು ತಮ್ಮ ಪತ್ನಿ ಸುಜಾತಾ ಹಾಗೂ 3 ವರ್ಷದ ಮಗನ ಜೊತೆ ಕಾಶ್ಮೀರಕ್ಕೆ ತೆರಳಿದ್ದರು. 5 ದಿನಗಳ ಟೂರ್ ಮುಗಿಸಿ ಭರತ್ ಫ್ಯಾಮಿಲಿ ಇಂದು ಬೆಳಗ್ಗೆ 10:30ಕ್ಕೆ ಬೆಂಗಳೂರಿಗೆ ವಾಪಸ್ ಬರಬೇಕಿತ್ತು. ಆದರೆ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಗುಂಡಿನ ದಾಳಿಯಿಂದ ಭರತ್ ಸಾವನ್ನಪ್ಪಿದ್ದಾರೆ. ಭರತ್ ತನ್ನ 3 ವರ್ಷದ ಮಗನನ್ನ ಕೈಯಲ್ಲಿ ಹಿಡಿದುಕೊಂಡು ನಿಂತಿದ್ದ ವೇಳೆ ಮಗುವನ್ನ ಕೆಳಗೆ ಇಳಿಸಿದ ಉಗ್ರರು ಪತ್ನಿ ಮುಂದೆಯೇ ಭರತ್ ತಲೆಗೆ ಗುಂಡು ಹಾರಿಸಿ ಹತ್ಯೆಗೈದಿದ್ದಾರೆ. ನಮ್ಮ ಕ್ಷೇತ್ರದ ನಿವಾಸಿಗಳು, ಬಹಳ ದೊಡ್ಡ ಕುಟುಂಬ, ಭಾಳ ಒಳ್ಳೆಯ ವ್ಯಕ್ತಿ. ಅವರ ತಂದೆಯವರು ಒಂದು IAS ಆಫೀಸರ್ ಆಗಿದ್ದಂಥವರು. ಯಾರೂ ಸಹ ಅವರ ಬಗ್ಗೆ ಒಂದು ದಿನಾನೂ ಸಹ ಮಾತನಾಡೋಂಥದಕ್ಕೇನೂ ಇಲ್ಲ, ನೋಡೋದಕ್ಕಾಗದೇ ಇರೋವಂಥದ್ದು. ಇವತ್ತು ಆ ಕುಟುಂಬ ಇವತ್ತು ಅವ್ರನ್ನ ಭೇಟಿ ಮಾಡ್ಕೊಂಬಂದೆ. ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾನು ಇಲ್ಲಿ ಬಂದಾಗೆಲ್ಲ ನನ್ನ ಜೊತೆಯಲ್ಲಿ ಬರೋದು, ನನ್ನ ಜೊತೆ ಮಾತನಾಡೋದು, ಯಾವಾಗ ಬಂದರೂ ಸಹ ಇಲ್ಲಿ ಒಂದು ಅಸೋಸಿಯೇಷನ್ ಇದೆ. ಆ ಅಸೋಸಿಯೇಷನಲ್ಲಿ ಆ ಮೀಟಿಂಗ್ ಕರೆದಾಗ ಪ್ರತಿಯೊಂದರಲ್ಲೂ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಅವರು ಕಳ್ಕೊಂಡಿರೋದು ಭಾಳ ದುಃಖ ಇದೆ. ಹಿಂಗಾಗಬಾರ್ದು, ಮೋದಿಗೆ ಹೇಳಬೇಕು ಅಂತ ಹೇಳ್ತಾರೆ. ಇವತ್ತು ಅದನ್ನು ನೋಡ್ತಾ ಇದ್ದರೆ ಬಹುಶಃ ಮೋದಿ ಅನ್ನೋ ಒಂದು ವ್ಯಕ್ತಿನೇ ಇಲ್ಲದೇ ಇದ್ದಿದ್ರೆ ನಮ್ಮ ದೇಶ ಏನಾಗ್ಬೋದಾಗಿತ್ತು ಅನ್ನೋದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಎಷ್ಟು ದ್ವೇಷ ಇದೆ ಮೋದಿ ಮೇಲೆ ಕಾಣ್ತಾ ಇದೆ. ಇನ್ನು ನಿವೃತ್ತ